ಏನಪ್ಪ ಕೃಷ್ಣ, ನಿಮ್ಮ ತಂಗಿ ನೋಡಕ್ ಬಂದೇನಪ್ಪ? ಹೆಂಗದ ಪಾರಕ್ಕ? ನಿಮ್ಮ ಅವ್ನ ಅಟ್ ಕರ್ಕೊಂಡ್ ಬರ್ಬೇಕಿಲ್ಲಲ್ಲ? ಒಟ್ಟ ಬರಂಗೇ ಇಲ್ಲ ನಿಮ್ಮವನ ಜೀವ ನೆನ್ಸಾಕತೈತಿ. ಆದ್ರೆ ನಿಮ್ಮವ್ಗ ನನ್ನ ಜೀವ ನೆನ್ಸತ್ತಿಲ್ಲ ಬಿಡಪ್ಪ. ಹೌದು, ಅವಾಗ ನನ್ನ ಜೀವ ನಿನ್ನ ಜೀವ ನೆನ್ಸಂಗೇ ಇಲ್ಲಮ್ಮ. ನಮ್ಮನ್ನ ನೆನಪ ಹೇಳಕ್ಕಿ ಹಂಗಲ್ಲಮ್ಮ, ಮನ್ಯಾಗ ದಗದಾನು ಅಷ್ಟು ಹರ್ಕೋಕಿಗೆ. ನಿಮ್ಮವ್ವ ತಾನ ಎಲ್ಲ ಮಾಡ್ಬೇಕನ್ನೋದು. ಇಷ್ಟು ವಯಸ್ಸಾದ ಅವು ಐತಿ, ಬಂದು ಒಂದ್ಸತಿ ಮಕ ನೋಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ಬರ್ಲಿ ಬಿಡ್ಲಿ ಆಕಿನ. ನಾ ಪಂಚಮಿಗೆ ಹೋಗಿ ನಾನು ಉಂಡಿ ಕೊಟ್ಟು ಮಾತಾಡ್ಸ್ಕೊಂಡ್ ಬರ್ತೀನಿ. ಇಬ್ರು ಮಾತಾಡ್ಕೊಂತ ಇರ್ರಿ, ಒಂದಿಟ್ಟು ಏನಾರು ತಿನ್ನಕ್ಕೆ ಮಾಡ್ಕೊಂಡ್ ಬರ್ತೀನಿ. ಕೃಷ್ಣಣ್ಣ ಅವನ ಜೊತೆ ಮಾತಾಡಿದಿ? ಅವ್ವ ಏನಂದ್ಲು? ಅವನ್ ಕೂಡ ಮಾತಾಡಿದ್ನಿ ಪುಟಿ, ಆದ್ರೆ ಅವ್ವ ಏನೂ ಉತ್ತರನ ಕೊಡ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಲ. ಹಂಗಾದ್ರೆ ಅವಾಗ ಇಷ್ಟ ಇಲ್ಲ ಏನ? ಇಷ್ಟ ಇರ್ಲಿಕ್ಕಂದ್ರೆ ಒದರಾಡ್ತಿದ್ಲ ಅವ್ವ, ಆದ್ರೆ ಗಪ್ ಚುಪ್ಪ ಆದ್ಲ. ನನಗನ್ಸ್ತತಿ ಪುಟ್ಟಿ, ಅಲ್ಲಿ ಇಲ್ಲಿ ಹೊರಗೆ ಕೊಡೋದಕ್ಕಿನ್ನ ಗೊತ್ತಿದ್ದವ್ರಿಗೆ ಕೊಡೋದು ಬೇಸಿ ಅಂತೇಳಿ ಏನಾದ್ರು ಅನ್ಕೊಂಡಾಳ ಏನ ಅವ್ವ. ಮತ್ತ ಅಪ್ಪನ್ ಕೂಡ ಒಂದು ಮಾತಾಡ್ಬೇಕಲ್ಲ, ಹೌದಿಲ್ಲ? ಹೌದು. ಅರ್ಜುನ ಏಕದಮ್ಕ ಊರಿಗೆ ಎದಕ್ ಬಂದ? ನನಗೂ ಗೊತ್ತಿಲ್ಲ ಪುಟ್ಟಿ, ಅದಕ್ಕೆ ಊರಿಗೆ ಬಂದ ಅಂತೇಳಿ. ಏನಾರ ಹೊಲದ್ದು ಅದು ಈಗ ಒಂದ್ 2 ಎಕರೆ ಹೊಲ ಹಿಡಿಯಕತ್ತಾರ, ಅದ್ರದ್ದು ಏನಾರ ಇರ್ಬೇಕು ಪುಟ್ಟಿ. ಮತ್ತೆ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ನಿನ್ ದಾರಿ ನಾ ಸುದ್ದಿ ಮಾಡ್ಕೊಡ್ತೀನಿ, ನನ್ನ ದಾರಿ ನೀ ಸುದ್ದಿ ಮಾಡ್ಕೊಡ್ಬೇಕು. ಕಳ್ಳ, ಹಂಗಾದ್ರೆ ನೀನು ಯಾರನ್ನ ಪ್ರೀತಿ ಮಾಡಕತ್ತಿ? ಯಾರಕಿ? ಯಾರು? ಏನು ನಮ್ಮೂರನಕ್ಯೋ ಅಥವಾ ನೀ ನೌಕರಿ ಮಾಡ್ತೀಯಲ್ಲ ಅಲ್ಲಿ ಯಾಕ್ಯೋ? ಇನ್ನು ನಿನ್ನ ಕಾಲೇಜ್ ಫ್ರೆಂಡ್? ಆಕೆ ನಿನಗೂ ಗೊತ್ತು. ಹೌದಾ? ನನಗೆ ಗೊತ್ತಾ? ಯಾರು? ಅದು ನಮ್ಮ ರುಕ್ಮಿಣಿ. ಓ, ರುಕ್ಕು. ಚಲೋ ಆಯ್ತನ, ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಯ್ತು. ರುಕ್ಕು ಪಾಪ ತುಂಬ ಒಳ್ಳೆ ಹುಡುಗಿ, ನಿನಗಾಕಿಗೆ ಒಳ್ಳೆ ಜೋಡಿ. ನೀ ನನ್ನ ದಾರಿ ಸುದ್ದಿ ಮಾಡ್ಕೊಡ, ನಾನು ನಿನ್ನ ದಾರಿ ನಾ ಸುದ್ದಿ ಮಾಡ್ಕೊಡ್ತೀನಿ, ಆಯ್ತಾ? ಅವ್ರ ಮನೆಗೂ ಗಂಡು ನೋಡಕತ್ತಾರಂತ, ಆಕಿನೂ ಅದನ್ನ ಅನ್ನಕತ್ತಿದ್ಲ. ಅಪ್ಪ ಅವ್ವ ನಾವು ಇಷ್ಟಪಟ್ಟವ್ರನ್ನ ಯಾಕೆ ಲಗ್ನ ಮಾಡ್ಕೊಡಂಗಿಲ್ಲನ? ಎಲ್ಲದಕ್ಕೂ ತಕರಾರು ಎದಕ್ಕೆ ತೆಗಿತಾರ? ಅವ್ರದ್ದು ತಪ್ಪಲ್ಲ, ಯಾಕಂದ್ರ ನಾವು ಸಮಾಜದಾಗ ಬದುಕ್ತಿವಿ ಪುಟ್ಟಿ. ಸಮಾಜ ಸುಮ್ಮನೆ ಬಿಡಂಗಿಲ್ಲ, 108 ಮಾತು ಮಾತಾಡ್ತತಿ ಸಮಾಜ. ಅದಕ್ಕ ಅವ್ರು ಅನುಭವಿಸಿ ಬಂದಾರ. ಈಗ ಅಪ್ಪ ಅವ್ವ ಅನುಭವಿಸಿ ಬಂದಾರ, ಈಗ ರೇಣಾಚಿಗವಾತು ಕಾಕ ಆತು ಎಲ್ಲ ಅನುಭವಿಸಿ ಬಂದಾರ. ಅದಕ್ಕ ನಮ್ಮ ಮಕ್ಕಳು ಆ ಕಷ್ಟ ಅನುಭವಿಸ್ಬಾರ್ದು ಅಂತ ಹಂಗತಿ ಮಾತಾಡ್ತಾರಷ್ಟ. ಏನೋ ಏನೋ. ಅಣ್ಣ, ಗೌರಿ ಹೆಂಗದಳ? ಗೌರಿನ ಆಕಿ ನೋಡಿದ್ರು ಅನ್ನ ಅಂತ ಮಾತಾಡ್ಸಂಗೂ ಇಲ್ಲ. ನಾನು ಹೋದಾಗ ಮನ್ಯಾಗ ಇರ್ಲಿಲ್ಲಕ್ಕಿ, ನಾ ಬಾಳೋತನ ಇರ್ಲಿಲ್ಲ, 1-2 ತಾಸು ಇದ್ನಿ ಅಷ್ಟ. ಆ ಮನ್ಯಾಗ ನನ್ನ ಮಕ್ಕ ನೋಡೋಣ ಉಷ್ಟ್ರು ಒಂಥರ ಮಾಡ್ತಾರ, ಅದಕ್ಕೆ ಯಾಕೆ ಬೇಕು, ಹೌದಿಲ್ಲ? ಆ ಮನ್ಯಾಗ ನನ್ ಭಾಳ ಇಷ್ಟಪಡೋರಂದ್ರ ನೀನು ಬಿಟ್ರ ಅವ್ವ. ದೊಡ್ಡಪಟ್ಟು ಮಾತಾಡ್ತಾನ, ಎಲ್ಲಾರು ಒಂಥರನ ನೋಡ್ತಾರ. ಅದಕ್ಕೆ ನನ್ಗೆ ಅಲ್ಲಿ ಬಾಳತನ ಇರಕ್ಕೆ ಮನಸ್ಸು ಬರಂಗಿಲ್ಲ ಪುಟ್ಟಿ. ಅವ್ರು ಇವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಿ? ಅವ್ವ ನಿನ್ನ ಮ್ಯಾಗ ಪ್ರಾಣನ ಇಟ್ಕೊಂಡಾಳ. ಈಗ ಅವನ ಸಂಬಂಧನ ಮನೆಗೆ ಹೋಗುದು ನಾನು, ಇಲ್ಲ ಅಂದ್ರೆ ನಾನು ಹೋಗ್ತಾನೆ ಇರ್ಲಿಲ್ಲ. ಸ್ವಂತ ದೊಡ್ಡವ ಅದಕ್ಕಿನ್ನ ನಾನು ಮಾತಾಡ್ಸಂಗಿಲ್ಲ, ಒಂಥರ ಹೆಂಗ ನೋಡ್ತಾಳ. ನನ್ನ ಹೆತ್ತಿಲ್ಲ ಹೊತ್ತಿಲ್ಲ, ಆದ್ರೆ ಅವ್ವ ಮಗನಕಿನ್ನ ಹೆಚ್ಚಿನ ನೋಡ್ಕೊಂತಾಳ ನನ್ನ. ಅಣ್ಣ, ನೀ ಹಂಗತಿ ಅನ್ನಕ್ಕೆ ಹೋಗ್ಬೇಡ, ನಂಗೆ ಒಂಥರ ಆಕೈತಿ. ನೀ ಯಾವತ್ತಿದ್ರು ನಮ್ಮ ಅವನ ಮಗನ, ನೀ ನಮ್ಮ ಅಣ್ಣನ. ಇನ್ನು ರಾಘವೇಂದ್ರನು, ಅಯ್ಯೋ ದೇವ್ರೆ, ಕಣ್ಣು ನೆತ್ತಿ ಮ್ಯಾಗ ಬಂದ್ಬಿಟ್ಟವ್. ಅವ ಅಂಕರು ನಮ್ಮನ್ನ ಮಾತಾಡ್ಸಂಗಿನೇ ಇಲ್ಲ. ಅವ ಅಂದ್ರೆ ನನ್ಗೆ ಇಷ್ಟನೇ ಇಲ್ಲ, ಬರೀ ಸೊಕ್ಕು. ಅವ್ನ ಸೊಕ್ಕಿಗೆ ನನಗೆ ಸಿಟ್ಟು ಬರ್ತೈತಿ. ಒಂದು ಅಕ್ಕಂಗಿರಂತಿಲ್ಲ, ಏನೇನೂ ಇಲ್ಲ, ಬರೀ ತನ್ನ ಹೆಮಸ್ ತಂದಾಗ ಇರ್ತಾನವ. ಆಯ್ತು ಪುಟ್ಟಿ, ಇನ್ನು ಬರ್ಲೇ ನಾನು. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಅವ್ನ್ ಕೂಡ ಮಾತಾಡೀನಿ ಆಯ್ತಾ? ಗೌರಿ, ತಪ್ಪು ತಿಳ್ಕೊಬೇಡವಾ. ಒಂದ್ ಸ್ವಲ್ಪ ದಿನ ಇದ ಮನ್ಯಾಗ ಅಡ್ಜಸ್ಟ್ ಮಾಡ್ಕೊ. ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ನಿನಗಂತೇಳಿ ಚಲೋ ಮನಿನ ಹುಡುಕ್ಯಾಡಿ ಮನಿ ಮಾಡ್ಕೊಡ್ತೀನಿ ಆತ? ಥ್ಯಾಂಕ್ಸ್ ರಾಘು ಅಣ್ಣ. ನೀ ಇವತ್ತು ಇರ್ಲಿಕ್ಕಂದ್ರ ನನ್ನ ಮದುವೆ ಇವನು ಕೂಡ ಆಕ್ಕೇನೆ ಇರಲಿಲ್ಲ. ಇದ್ರಾಗ ಥ್ಯಾಂಕ್ಸ್ ಹೇಳಕ್ ಏನೈತಿ? ನೀ ಏನು ಹೊರಗೆ ನಿಂಕೇನ? ನನ್ನ ತಂಗಿ ಹೌದಿಲ್ಲ? ನೋಡು, ನನ್ನ ತಂಗಿ ಯಾವಾಗ್ಲೂ ಚಂದಾಗೆ ಇರ್ಬೇಕು, ಅದ ನನ್ನ ಆಸೆ. ನಾವಿಬ್ರು ಒಂದ ತಾಯಿ ಹೊಟ್ಯಾಗ ಹುಡ್ದ ಇರ್ಬೋದು, ಆದ್ರ ನೀ ನನ್ನ ತಂಗಿನ ನಾ ಯಾವತ್ತೂ ಹಂಗತಿ ಇಟ್ಕೊಂಡಿಲ್ಲ. ಹೌದಣ್ಣ, ಇವತ್ತು ನೀ ಇರ್ಲಿಕ್ಕಂದ್ರ ನಮ್ಗೆ ಇರಾಕ್ ನೆಲೆನೂ ಇರ್ತಿರ್ಲಿಲ್ಲ. ಈಗ ಇವ್ರ ಮನೆಗೆ ಹೇಳಿದ್ರ ಇವ್ರ ಮನೆ ಒಳಗ ಕರ್ಕೊಂಡಂಗಿಲ್ಲ ಅಂತ. ಅವಂಗೂ ಏನ್ ಕಡಿಮೆ ಇಲ್ಲವ, ಅವಂಗೂ ಜಗ್ಗಾಸ್ತಿ ಐತಿ. ಈ ಹಿರಿಯರ್ದು ಏನ್ ದೊಡ್ಡ ಹೊಲಸ್ ಚಟ ಗೊತ್ತನ? ನೋಡು, ತಾವ್ ಪ್ರೀತಿ ಮಾಡಿ ಲಗ್ನ ಮಾಡ್ಕೊಂಡ್ರ ನಡೀತೈತಿ, ಆದ್ರ ಮಕ್ಳು ಮಾತ್ರ ತಾವ್ ಹೇಳಿದ ಕಡೆನ ಲಗ್ನ ಮಾಡ್ಕೋಬೇಕು ಅನ್ನೋದು ಹೊಲಸ್ ಚಟ ಇರ್ತತಿ. ಹೌದು, ಹಂಗೆ ಮಾಡ್ತಾರ. ಅವ್ರ ತಂದೆ ತಾಯಿಗೂ ಒಂದ್ ಸ್ವಲ್ಪ ಸಿಟ್ಟಿರ್ತತಿ. ಈಗ ಕಾಕಾಚಿಗೋಗ್ನು ಒಂದ್ ಸ್ವಲ್ಪ ದಿನ ಸಿಟ್ಟಿರ್ತತಿ. ಹಿಂದೆಗಡೆ ತಾವ ಎಲ್ಲಾರು ನಿಮ್ ಹತ್ರ ಬರ್ತಾರ, ಸುದ್ದಾಕ್ತಾರ. ಅಲ್ಲಿ ಮಠ ತಾಳ್ಮೆ ತಗೊಂಡಿರ್ರಿ. ನಿಮ್ಗೆ ಏನಾರ ಕಷ್ಟ ಬಂತಂದ್ರ ನನ್ನ ಹತ್ರ ಹೇಳ್ಕೊಳ್ರಿ. ನಿನ್ ಹತ್ರ ಬಿಟ್ಟು ಇನ್ಯಾರ ಹತ್ರ ಹೇಳ್ಕೊಳ್ಳೋಣ? ಈಗ ನೀನ ನಮಗ್ ದಿಕ್ಕ. ಆದ್ರೂ ನಿನ್ ಧೈರ್ಯ ಮೆಚ್ಚಬೇಕವ. ಕಾಕಾನ ಎದುರಿಗೆ ಚಿಗೋನ್ ಎದುರಿಗೆ ಆಸ್ತಿ ಒಳಗ ಪಾಲ್ ಕೊಡ ಅಂದ್ಬಿಟ್ಟಲ್ಲ. ಅನ್ನೋ ಮಠ ಒಂದಾತನ ಅಂದಿಂದ ಯಾಕರ ಅಂದೇನ ಅಂತ ಅನಿಸ್ತ.
ಆದ್ರೆ ಅಪ್ಪ ನನ್ನ ಮ್ಯಾಗ ನಂಬಿಕೆ ಭಾಳ ಇಟ್ಕೊಂಡಿದ್ನ. ಆದ್ರೆ ನಾನು ಅಪ್ಪನ ನಂಬಿಕೆ ಕಳ್ಕೊಂಡ್ಬಿಟ್ನೇನು ಅಂತ ಅನ್ಸಕತೈತಿ. ಅಪ್ಪ ಅವನ ಮನಸ್ಸು ನೋಸ್ಬಾರ್ದಿತ್ತೋ ಏನೋ ಅಂತ ಅನ್ಸಕತೈತಿ. ಅವ್ರಿಗೆ ಹೇಳಬೇಕಿತ್ತೋ ಏನು ಒಪ್ಕೊಂತಿದ್ರೋ ಏನೋ ಅಂತ ಈಗ ಅನ್ಸಕತೈತಿ. ಅಯ್ಯೋ ತಿಳಿ ಕೆಟ್ಟಕ್ಕಿದ್ದೀನಿ ನೀನು. ಅವ್ರ ಮುಂದೆ ಹೋಗಿ ನಾ ಇಂಥ ಹುಡುಗನ ಪ್ರೀತಿ ಮಾಡ್ತೀನಿ ಅಂದ್ರೆ ಹ್ಞೂ ಅಂತೇಳಿ ಒಪ್ಕೊಂಡ ಬಿಡ್ತಾರ ತಗೋ ನಿನಗೆ. ಎಲ್ಲಿದಿ ನೀನು? ಈಗ ನೀವು ಮಾಡಿದ್ದು ಕೆಲಸ ಬರೋಬ್ಬರಿ ಐತಿ. ಏನೋ ಒಂದ್ ಸ್ವಲ್ಪ ದಿನ ಸಿಟ್ಟಿರ್ತತಿ, ಹಿಂದೆಗಡೆ ತಾವ ನಿಮ್ ಕೂಡ ಹೊಂದ್ಕೊಂಡು ಹೋಗ್ತಾರ. ಕಾಕಾಗ ಚಿಗೋಗ ಒಂದಿಷ್ಟು ದಿನ ಸಿಟ್ಟಿರ್ತೈತೆ, ಆಮೇಲೆ ತಾವ ಹೊಂದ್ಕೊಂಡು ಹೋಗ್ತಾರ. ನೋಡು ಅದನ್ನೆಲ್ಲ ತಲೆಗಿನ ತೆಗೆದು ಹಾಕಿ ಇಬ್ರು ಗಂಡ ಹೆಂಡತಿ ಆರಾಮಾಗಿರ್ರಿ. ಈಗ ಹೊಸದಾಗಿ ಮದ್ವೆ ಆಗಿರಿ, ಜಮ್ ಅಂತಿರ್ರಿ. ಗೌರಿ ರೊಕ್ಕದ ಬಗ್ಗೆ ತಲೆ ಕೆಡಿಸ್ಕೊಡ. ಒಂದ್ ಸ್ವಲ್ಪ ದಿನ ಅವಂಗ ಒಂದ್ ಯಾವ್ದಾರ ನೌಕರಿ ಸಿಕ್ತಂದ್ರ ಅವನು ಮಾಡ್ಕೊತ ಹೋಗ್ತಾನ. ಅಲ್ಲಿವರೆಗೂ ಮತ್ತ ರೊಕ್ಕ ಇಲ್ಲ ಅಂತೇಳಿ ನನ್ ಹೆಂಗ್ ಕೇಳಿ ಅಂತೇಳಿ ಮತ್ತೆ ಇದನ್ನ ಮಾಡ್ಕೊಂಡಿರಿ. ಈ ಅಣ್ಣನ ಬಾಯ್ ಬಿಟ್ಟು ಕೇಳಿ ರೊಕ್ಕ ಇಲ್ಲ ಅಂತೇಳಿ ಮತ್ತೆ ನಾಚ್ಕೊಂಡ್ ಸುಮ್ಮನೆ ಕುಂತೀರಿ. ಆಯ್ತಣ್ಣ. ನಮ್ದು ಸುಟ್ರು ಸುಡ್ಲಾರ್ದಷ್ಟು ಆಸ್ತಿ ಐತಿ. ಆದ್ರೆ ಏನ್ ಮಾಡೋದು, ಅನುಭವ್ಸಕ್ ನಮಗ್ ಬಾಯಿ ಇಲ್ಲಂಗ ಆಗ್ಬಿಟ್ಟತಿ. ನನ್ ಹಿಂತಿನ ಇಂಥ ಮನ್ಯಾಗ ಇಡಾಕ್ ಮನ್ಸ ಬರೋಲ್ಲ ನನಗ. ಹೌದಲ್ಲಿ ಚೂರ್ಯ ಇರೋದ ಬಿಕಾರಿ ನನ್ ಮಗ. ಮತ್ ನೋಡಿ ಅವ್ನ ಬಾಯಾಗ ದುಡ್ಡು ಮಾತು ಹೆಂಗ್ ಬರ್ತಾವ. ಆದ್ರ ಚಿಗವ್ಗ ಪಾಠ ಕಲಿಸ್ಬೇಕಿತ್ತ. ನನ್ನ ಜೀವನದಾಗ ಹೋಗಿ ಆ ಬಿಕಾರಿನ ತಂದು ನನಗ್ ಲಗ್ನ ಮಾಡಿಲ್ಲ ನಾನು. ಈಗ ಈ ಬಿಕಾರಿನ ತನ್ನ ಮಗಳಿಗೆ ಜೋಡ್ ಮಾಡಿ ನಾನು ನನ್ನ ಬತ್ತ ತೀರಿಸ್ಕೊಂಡೆ ಅಷ್ಟೇ. ಒಂದು ಮಾತು ನನ್ನ ಮುಂದೆ ಯವ್ವ ಹಿಂಗತಿ ಐತಿ ಅಂತ ಹೇಳೇ ಇಲ್ಲ. ಯಾರಿಗೆ ಹೇಳಾರ್ದ ಲಗ್ನ ಮಾಡ್ಕೊಂಡ್ ಬಂದ್ಬಿಟ್ಲು. ಅವ್ರ ಅಪ್ಪನ ಮುಂದೆ ನಿಂತು ಎದುರು ಉತ್ತರ ಕೊಡ್ತಾ ಎಷ್ಟು ದೊಡ್ಡಕ್ಕೆ ಆಗ್ಬಿಟ್ಲು ನನ್ನ ಮಗಳು. ಇನ್ನ ಆಕೆ ನೋಡಿದ್ರ ಆ ಅರ್ಜುನನ್ನ ಪ್ರೀತಿ ಮಾಡ್ತಾಳಂತ. ಈ ವಿಷಯ ನಮ್ ಗೌಡ್ರು ಕೇಳ್ಕೊಂಡ್ರ ಅಂದ್ರೆ ಎದಿ ಹೊಡ್ಕೊಂಡು ಸತ್ತ ಹೋಗ್ತಾರ ಯವ್ವ. ಅಯ್ಯೋ ದೇವ್ರಿ, ಎಂತ ಪರಿಸ್ಥಿತಿ ತಂದೆಪ್ಪ. ಇವ್ಯಾಡ್ ಹೆಣ್ಮಕ್ಳನ್ನ ಹಡದು ನಂದು ಏನ್ ಉಳಿತು? ಪಾರಿ ಎದು ಕಳಕತ್ತಿ ಅಂತೇಳಿ ಎಷ್ಟು ಚಂದ ಕೇಳ್ತೀರಿ. ಸತ್ತರಿಗೆ ಹತ್ರ ಅವ್ರೇನು ಬದುಕಿ ಬರ್ತಾರನ ಮುಗಿದು ಹೋದ್ ಕತಿ. ಅದನ್ನ ಅಲ್ಲಿಗೆ ಮುಗಿಸ್ಬಿಡು. ಆಕಿ ರೀನಾನ ಅಷ್ಟಿತ್ತು ಬಾ. ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಿವಲ್ಲ ಮೊದ್ಲೇಕ್ ನಮ್ದ ತಪ್ಪು. ಮಕ್ಕಳ ಮ್ಯಾಗ ನಾವು ನಂಬಿಕೆ ಇಡ್ತೀವಲ್ಲ ಅದು ನಾವು ಮಾಡೋ ದೊಡ್ಡ ತಪ್ಪು. ನಾವು ಚಂದಾಗ ಓದಿಲ್ಲ, ನಮ್ಮ ಮಕ್ಕಳರ ಚಂದಾಗ ಓದಲಿ ಅಂತೇಳಿ ನಾನು ಮತ್ತು ಶಾಲಿ ಕಲ್ಸಕ್ಕೆ ಹಚ್ಚಿದ್ನಲ್ಲ. ಆಕಿನ ಗಂಡಸಿನ ಥರ ಬೆಳೆಸಿದ್ನಲ್ಲ, ಅದಕ್ಕಾಕಿ ನನ್ನ ತಲೆ ಮ್ಯಾಗ ಚಪ್ಪಡಿಗಳು ಎಳೆದು ಹೋಗ್ಬಿಟ್ಲ. ಇನ್ನು ಹತ್ರೂ ಪ್ರಯೋಜನ ಇಲ್ಲ, ಬೇದ್ರೂ ಪ್ರಯೋಜನ ಇಲ್ಲ. ಬಾ, ಇನ್ನು ಮ್ಯಾಗಿದ್ದ ಆಕಿ ಹೆಸರು ಈ ಮನೆಯ ತೆಗಿಯೋಂಗಿಲ್ಲ. ಮಕ್ಕಳು ಸಣ್ಣರಿದ್ದಾಗ ಆಟ ಆಡ್ಕೊಂತ ಎದಿಗೆ ಓದಿತಾರ. ದೊಡ್ಡರಾದ್ಮ್ಯಾಗ ಕುತ್ತಿಗೆ ಮ್ಯಾಗ ಕಾಲಿಟ್ಟು ಹೋಗ್ತಾರ. ಅದ್ರಾಗ ಏನು ದೊಡ್ಡದೈತಿ? ಹೇಳಿ ಹೊಟ್ಟೆ ಸತಿ ಊಟ ಮಾಡು, ನೀನು ಊಟ ಮಾಡು, ಹಂಗಾರೆ ನನಗೂ ಊಟ ಕೊಡ್ಬಾ. ಮನಸ್ಸಿನ್ಯಾಗ ಅಷ್ಟು ದುಃಖ ಇಟ್ಕೊಂಡು ಮತ್ತೆ ನನ್ನ ಸಮಾಧಾನ ಮಾಡಕ್ ಬಂದಾರ ಇವ್ರು. ಇಲ್ಲ ಗಂಗಾಗ ಮೊದ್ಲೇಕ ಒಂದ್ ಲಗ್ನ ಮಾಡ್ತೀನಿ. ಆಕಿದು ಹಿಂಗ ಆತಂದ್ರ ನಮ್ ಗೌಡ್ರು ತಡ್ಕೊಳಂಗಿಲ್ಲ, ನನ್ನ ಕೈ ಬಿಟ್ಟು ಹೋಗ್ತಾರ. ಅರಿ ಗೌರಿ ಅಂಕರು ನಮ್ಮ ಕೈ ಕೊಟ್ಟು ಹೋದ್ಲು. ಮತ್ತೆ ಗಂಗಾನು ಅದ ದಾರಿ ತುಳಿಬಾರ್ದ. ಲಗುನ ಗಂಗಾಗ ಎಲ್ಲಾರ ಒಂದ್ ಚಲೋ ಮಾಡ್ತಾನೆ ನೋಡ್ರಿ. ಆತು ನೋಡು ಪಾರಿ, ಯಾರ್ಯಾರ್ದು ಎಷ್ಟೆಷ್ಟು ಋಣ ಇರ್ತತಿ ಅಲ್ಲಿವರೆಗೂ ನಮ್ಮ ಕೂಡ ಇರ್ತಾರ. ಋಣ ಮುಗಿದ್ಮ್ಯಾಗ ಎಲ್ಲಾರನು ನಮ್ಮನ್ನು ಬಿಟ್ಟು ಹೋದಾರಲ್ಲಿ. ಮಲ್ಲಪ್ಪ ಏನ್ಲಿ ಇದ ನನಗ ಹೇಳಿದ್ರು ಏನ್ಲಿ ಇದು ಕತಿ? ಎಲ್ಲ ಕತಿ ಮುಗ್ದ ಬಿಡ್ತೇನ. ಊರ್ ಹುತ್ತುಗಾಟಿ ಏನ್ ಶಾಣಿದೈತಿ ಹುಡುಗಿದ? ಅಲ್ಲ ನಮ್ಮ ಮುಂದ ಒಂದ್ ಹುಡುಗನ ಇಷ್ಟಪಡಾಕತ್ತೀನಿ ಅಂತ ನಮ್ಮ ಮುಂದೆ ಹೇಳ್ಬೋದಿತ್ತಲ್ಲ ಈಕಿ. ನಾವ ಮುಂದೆ ನಿಂತು ಲಗ್ನ ಮಾಡ್ತಿದ್ವಿ. ಆಕಿಗೆ ತಂದೆ ತಾಯಿ ಪ್ರೀತಿ ಅನ್ನೋದಿತ್ತಂದ್ರ ನಮ್ಮ ಮುಂದೆ ಬಂದು ಹೇಳ್ತಿದ್ಲ. ಮತ್ತು ಆಕಿಗೆ ಆ ಪ್ರೀತಿನೇ ಇಲ್ಲಲ್ಲ. ನಮ್ಮ ನಂಬಿಕೆನೂ ಇಲ್ಲ, ಪ್ರೀತಿನೂ ಇಲ್ಲ. ಅದಕ್ಕೆ ಆಕೆ ಆ ಕೆಲಸ ಮಾಡ್ಯಾಳ. ಪರವ ಸಮಾಧಾನ ಮಾಡ್ಕೊರವ. ಏನ ಹನಿಗೆ ಕೈ ಹಚ್ಕೊಂಡು ಹತ್ಕೊಂತ ಕುಂತ್ರ ಆಗಿದ್ ಹೊಳೆ ಬರ್ತದ ಅನ್ಬಿ. ಮಾವರ ಬೆನ್ನಿಂದ ಚೂರಿ ಹಾಕಿಬಿಟ್ಟಳ್ರಿ. ಹೋಲ್ ಬಿಡು, ಸಮಾಧಾನ ಮಾಡ್ಕೊ. ಈಗ ನಮ್ಮ ರಾಗುನು ತಪ್ಪು ಮಾಡಿದ್ನಪ್ಪ. ಮತ್ತೇನ್ ಮನಿ ಬಿಟ್ಟು ಹೊರಗೆ ಹಾಕಿದ್ವಿನ? ಇಲ್ಲಲ್ಲ. ಮತ್ ನೀನ ಗೌರಿನ ಮನಿ ಬಿಟ್ಟು ಹೊರಗೆ ಹಾಕಿದ್ವಿ ಅಂತ ತಪ್ಪಲ್ಲ ಅನ್ಲಿ. ಬ್ಯಾಡೇನ ಬ್ಯಾಡ. ನಮ್ಮ ನಂಬಿಕೆಗೆ ಆಕಿ ದ್ರೋಹ ಮಾಡ್ಯಾಳ. ನೋಡು, ನಾನು ಪ್ರೀತಿ ಮಾಡೋದು ತಪ್ಪನ್ನಕತ್ತಿಲ್ಲ. ಯಾಕೆ ಹೇಳು, ನಾನು ಪಾರಿನ ಪ್ರೀತಿ ಮಾಡಿ ಲಗ್ನ ಆಗೀನಿ. ಆದ್ರೆ ಆಕಿ ನಮ್ಮನ್ನು ನಂಬಿಸಿ ಕುದಿಯಕ್ಕೆ ಹೋದ್ಲಲ್ಲ, ಅದ ಸಹಿಸ್ಕೊಳಕ್ ಆಗಲಿಲ್ಲ. ಒಂದು ಮಾತು ನನ್ನ ಹತ್ರ ಹೇಳಿಲ್ಲಲ್ಲ. ಮತ್ತು ಇಂಥ ಮಕ್ಳು ಬೇಕಾ? ಅವ್ರಿದ್ದೂ ಸತ್ತಂಗ.